ಮಾರ್ನಿಂಗ್ ಎವ್ರಿಬಡಿ. ಕಮ್ ಆನ್, ನೆನ್ನೆ ಪೇಂಟಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ಯಾರ್ಯಾರು ಏನೇನ್ ಮಾಡಿದಿರ ತೋರಿಸಿ. ನಂದು ನೋಡಿ ಮೇಡಮ್. ಇದು ಆರ್ಟ್ ತರ ಇಲ್ಲ, ನಿನ್ ಬಾಡಿ ತರ ಇದೆ. ಮೊದ್ಲು ಹುಡುಗಿರಿಗೆ ಕಾಲ್ ಹಾಕೋದ್ ಬಿಟ್ಟು ಸೀರಿಯಸ್ ಆಗಿ ಸ್ಟಡೀಸ್ ಕಡೆ ಗಮನ ಕೊಡು. ನೀನೇನ್ ಬಿಡ್ಸಿದ್ಯಾ? ವಾವ್, ಬ್ಯೂಟಿಫುಲ್. ಜಿಂಕೆನಾ ತುಂಬಾ ಚೆನ್ನಾಗಿ ಬರ್ತಿದ್ಯಾ. ಜಿಂಕೆನಾ ಪ್ರೈಮರಿ ಸ್ಕೂಲ್ ಮಕ್ಕಳು ಬರೀತಾರೆ. ಇರ್ಬೋದನ ಮೇಡಮ್, ಆದ್ರೆ ಇದ್ರಲ್ಲೊಂದು ವಿಶೇಷತೆ ಇದೆ. ಏನು? ಈ ಕಣ್ಣನ್ನ ನೋಡಿ, ಜಿಂಕೆನ ಬೆನ್ನ ಹಟ್ಕೊಂಡು ಬರ್ತಿರೋ ಶ್ರೀರಾಮನ್ ಪ್ರತಿಬಿಂಬ ಇದೆ. ಮಾರ್ವೆಲಸ್. ಒಂದು ಜಿಂಕೆ ಕಣ್ಣಲ್ಲಿ ಇಡೀ ರಾಮಾಯಣನೇ ಬರ್ದಿದ್ಯಾ. ಥ್ಯಾಂಕ್ ಯು ಮೇಡಮ್. ಏನಿದು ಇಷ್ಟು ಲೇಟ್ ಕ್ಲಾಸ್ ಬರ್ತಾ ಇದೆಯಾ? ಅಯ್ಯೋ, ಅದೇನ್ ಕೇಳ್ತೀರಾ ಮೇಡಮ್, ಅದೊಂದು ದೊಡ್ಡ ಕತೆ. ಅಯ್ಯೋ, ನಿನ್ ಕಥೆ ಯಾವಾಗ್ಲೂ ದೊಡ್ಡದೇನಾ? ಇಲ್ಲ ಮೇಡಮ್, ಯಾವಾಗ್ಲೂ ಚಿಕ್ಕದೆ, ಒಂದೊಂದ್ಸಲ ದೊಡ್ಡದಾಗ. ಇದೇನಿದು, ಬರೀ ಕಾಲೇ ಇದೆ. ಅಷ್ಟಕ್ಕೆ ಇಷ್ಟ ಆಗಿದೆ. ಇನ್ನು ನೀವು ಫುಲ್ ಬಾಡಿ ನೋಡ್ಬೇಕು ಅಂದ್ರೆ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕು ಮೇಡಮ್. ಬೆಂಗಳೂರಲ್ಲಿ ಯಾವ ಪಾರ್ಕ್ ಎಂಟ್ರಿ ಕೊಟ್ರು ಎಲ್ಲಾ ಕಡೆ ಫುಲ್ ಕಂಬೈನ್ಡ್ ಸ್ಟಡೀಸ್. ಅಲ್ಲಿ ಟೀನೇಜು, ಇಲ್ಲಿ ಓಲ್ಡ್ ಏಜ್, ಅಲ್ಲಿ ಮಿಡ್ಲ್ ಏಜು, ಇಲ್ಲಿ ಇದು ಫುಲ್ ಎಂಗೇಜ್. ಯಾವ್ದನ್ನ ಸ್ವಿಚ್ ಮಾಡಬೇಕು, ಯಾವ್ದನ್ನ ಸ್ಕೆಚ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ವೇ. ಆರ್ಟಿಸ್ಟಿಕ್ ಐಟಮ್ ಅಂದ್ರೆ ಇದು. ಅಂದವಾದ ಪಾದ, ನೀಳವಾದ ಬೆರಳು, ಬೆರಳಿಗೆ ಬೆಳ್ಳಿ ಕಾಲುಂಗ್ರ, ಅಜ್ಜಿ ಕಾಲದ ಗೆಜ್ಜೆ, ಮದರಂಗಿ ಚಿತ್ತಾರ. ಹಮ್ ದಿಲ್ ದೇ ಚುಕೆ ಸನಂ ಪಿಕ್ಚರ್ ಅಲ್ಲಿ ಐಶ್ವರ್ಯ ರೈಗೆ ಅಲಂಕಾರ ಮಾಡ್ದಂಗಿದೆ. ಎಲ್ಲ ಓಕೆ, ಆದ್ರೆ ಸೀರೆ ಇಷ್ಟು ಕೆಳಗೆ ಯಾಕೆ? ಇನ್ನೊಂದು ಸ್ವಲ್ಪ ಮೇಲೆತ್ತಿದ್ರೆ ಬ್ಯೂಟಿಫುಲ್ ಸ್ಕೆಚ್ ಮಾಡ್ಬೋದಾಗಿತ್ತು. ಹೆಂಗಪ್ಪ ಹೇಳದೆ ಒಳಗೆ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಅಲ್ಲ ಸರ್. ಬನ್ನಿ ಸರ್, ಈಗಿನ ಕಾಲದ ಜನಕ್ಕೆ ಸ್ವಲ್ಪನೂ ಹೆಲ್ಪಿಂಗ್ ನೇಚರ್ ಅನ್ನೋದೇ ಇಲ್ಲ ಸರ್. ಯಾಕೆ ಸರ್? ಮತ್ತೇನ್ ಸರ್, ಇನ್ನೊಂದ್ ಸ್ವಲ್ಪ ಮೇಲೆತ್ತಿದ್ರೆ ಅವಳ ಅಪ್ಪನ ಮನೆ ಗಂಟೇನ್ ಸರ್ ಹೋಗ್ತಾ ಇತ್ತು. ಏನ ಸರ್? ಸೀರೆನಾ ಸರ್? ಸೀರೆನಾ? ಹಾ, ಸೀರೆನೆ. ಹೌದು ರೀ, ಆಗ್ಲಿಂದ ನೋಡ್ತಾ ಇದೀನಿ, ಸೀರೆ ಮೇಲಿತ್ತು ಸೀರೆ ಮೇಲಿತ್ತು ಅಂತ ಸಿಗ್ನಲ್ ಮಾಡ್ತಾ ಇದ್ದಾನೆ ಇಡಿಯಟ್. ನನ್ನ ಹೆಂಡತಿಗೆ ಸೀರೆ ಮೇಲೆ ಅಂತೀಯೋ? ಸರ್, ನಿಮ್ಮ ಹೆಂಡತಿನ ಸರ್? ಐ ಆಮ್ ವೆರಿ ಸಾರಿ ಸರ್. ಸರ್, ದೇವರಾಣೆ ಮಾಡಿ ಹೇಳ್ತೀನಿ ಸರ್, ನಿಮ್ಮ ಹೆಂಡತಿ ಮುಖ ನೋಡ್ಲಿಲ್ಲ ಸರ್. ಚಿತ್ರ ಬರೆಯೋದಕ್ಕೆ ಸೀರೆ ಮೇಲೆ ಅಂತೀಯೋ? ಇದನ್ ಕ್ಲಾಸ್ ರೂಮಾ ಇಲ್ಲ ಲಾಫಿಂಗ್ ಕ್ಲಬ್? ಇಲ್ಲ ಸರ್, ಅದು ನೋ ರೀಸನ್, ಒನ್ಲಿ ಲಿಸನ್. ನೆಕ್ಸ್ಟ್ ನೇಚರ್ ಕ್ಯಾಂಪು ನಿಮ್ಮ ಕ್ಲಾಸ್.